ನೋಡ್ರಿ ನಾ ಇವತ್ತು ಇಲ್ಲಿ ಮಾಡಾಕತ್ತೀನಿ ಸಿಂಪಲ್ ಒಂದು ಜೀರಾ ರೈಸ್. ಅದಕ್ಕೆ ನಾವು ನಮಗೆ ಎಷ್ಟು ಬೇಕಂತ ಅಷ್ಟೇ ಅಕ್ಕಿ ತೊಗೊಳ್ದು ಏನು ಮಾಡೋದು ಚಂದಂಗೆ ನೀರು ಹಾಕಿ ಒಂದೆರಡು ಸಲ ತೊಳ್ಕೊಳ್ಳೋದೈತಿ. ಆಮೇಲೆ 5-10 ನಿಮಿಷ ಅದನ್ನ ಹಂಗೆ ನೆನೆಯಕ್ಕೆ ಇಡೋದೈತಿ. ನಾ ಇಲ್ಲಿ ಎಲ್ಲ ಮಸಾಲೆಗಳು ಎಲ್ಲ ಕಟ್ ಮಾಡಿ ಇಟ್ಕೊಂಡೀನಿ. ಜೀರಾ ರೈಸ್ ಮಾಡೋ ಸಂಬಂಧ ನೆನೆ ಹಾಕಿದ ಅಕ್ಕಿ, ಉಳ್ಳಾಗಡ್ಡಿ, ಕೊತ್ತಂಬರಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಆಮೇಲೆ ಒಂದೆರಡು ಬಾದಾಮ್ ಅಂತೇನು ಗೋಡಂಬಿ ಕಾಳು ಮತ್ತು ನಾವೆಲ್ಲ ಮಸಾಲೆ ತೆಗೆದು ಇಟ್ಕೊಂಡೀನಿ. ಆಮೇಲೆ ಬಿರಿಯಾನಿ ಮಸಾಲ ಜರ ತೊಗೊಂಡೀನಿ ಅಂತ ಸ್ವಲ್ಪ ಟೇಸ್ಟ್ ಸಂಬಂಧ. ನಾ ಒಂದು ಮಿರ್ಚಿ ಯಾಕೆ ತೊಗೊಂಡೇನೆ ಅಂತಂದ್ರೆ ನಂಗೆ ಭಾಳ ಖಾರ ಬೇಡ. ನಾ ಯಾಕಂದರೆ ಯಾವ್ದ್ರ ಥರ ಜೋಡಿ ಹಚ್ಕೊಂಡು ತಿನ್ನೋಕೆ ಚಲೋ ಆಗಲಿ ಅಂತೇಳಿ ನಾನು ಒಂದು ಮೆಣಸಿನ್ಕಾಯಿ ತೊಗೊಂಡೀನಿ ಮತ್ತು ಕುಕ್ಕರ್ನ ಕಾಯಕ್ಕೆ ಇಟ್ಟೀನಿ. ಆ ಕುಕ್ಕರ್ದಾಗ ನಾನು 1 ಚಮಚ ಎಣ್ಣೆ ಮತ್ತು 2 ಚಮಚ ತುಪ್ಪ ಹಾಕೀನಿ. ತುಪ್ಪ ಮತ್ತು ಎಣ್ಣೆ ಚಂದಂಗೆ ಕಾದ್ಮೇಲೆ ಅದ್ರಾಗ ನಾವು ಜೀರಿಗೆ ಹಾಕೊಳ್ಳುವಂಥ ಜೀರಿಗೆ ಜರಾನ ಒಂದಿಟ್ಟು ಇದಾದ ಕೂಡಲೇ ಎಲ್ಲ ಕಡ ಮಸಾಲ ಅದಾವಲ್ಲ ನಮ್ಮ ಏನು ದಾಲ್ಚಿನ್ನಿ, ಏಲಕ್ಕಿ, ಲವಂಗ, ಕರಿಮೆಣಸ ಅವನ್ನೆಲ್ಲ ಹಾಕ್ಕೊಳ್ಳೋದು. ಒಂದು ಸ್ವಲ್ಪ ತಡ್ತಾರ್ಸಂದ ಅದ್ರಾಗ ಜಜ್ಜಿಟ್ಟಿದ್ದ ಬೆಳ್ಳುಳ್ಳಿ ಹಾಕ್ಕೊಳ್ಳೋದು. ಬೆಳ್ಳುಳ್ಳಿ ಆದಿಂದ ಅದ್ರಾಗ ಜರ ಮೆಣಸಿನ್ಕಾಯಿ ಒಂದು ಹೆಂಚು ಇಟ್ಕೊಂಡಿದ್ವಲ್ಲ ಅದು ಮೆಣಸಿನ್ಕಾಯಿ ಹಾಕಿ ಅದು ಅದು ಚಂದಂಗೆ ಅದ್ರಾಗ ಇದಾಗುತ್ತನ ಎಲ್ಲ ಹುರಿಬೇಕು. ಆಮೇಲೆ ಅದ್ರಾಗ ಉದ್ದಗೆ ಹೆಂಚು ಇಟ್ಕೊಂಡಿದ್ದು ಉಳ್ಳಾಗಡ್ಡಿ ಹಾಕೋದು. ಅದು ಉಳ್ಳಾಗಡ್ಡಿ ಜರ ಕೆಂಪಾತಪ್ಪ ಅಂತಂದ್ರೆ ಅದ್ರಾಗ ಏನು ಹಾಕೋದು ಗೋಡಂಬಿ ಹಾಕೋದು. ಪೈಲನ ಗೋಡಂಬಿ ಹಾಕಬಾರ್ದ್ರಿ, ಯಾಕಂತಂದ್ರೆ ಗೋಡಂಬಿ ಜಲ್ದಿನ ಕೆಂಪಾಗ್ತೈತಿ. ಅದ್ರ ಸಂಬಂಧ ಲಾಸ್ಟ್ ನಾವು ಗೋಡಂಬಿ ಹಾಕ್ಕೊಂಡು ಚಂದಂಗೆ ಅದನ್ನು ಕೈಯಾಡ್ಸೋದು. ಕ್ಯಾಡ್ಸಿಂದ ನೋಡ್ರಿ ಅದು ಈ ಥರ ಕಲರ್ ಬಂದೈತಿ. ಈ ಕಲರ್ ಬಂದ್ರೆ ಏನಾಗ್ತೈತಿ ಚಲೋ ಆಗೈತಪ್ಪ ಅಂತ ಹಿಂಗೆ ಅನಿಸ್ತೈತಿ. ಭಾಳ ಕೆಂಪೂ ಆಗಬಾರ್ದ್ರಿ, ಭಾಳ ಬೆಳ್ಳಗೂ ಉಳಿಬಾರ್ದು, ಹಂಗೆ ಮಾಡಬೇಕು. ಮತ್ತು ನೀವೆಲ್ಲ ಯಾಕೆ ಸಬ್ಸ್ಕ್ರೈಬ್ ಮಾಡಂಗಿಲ್ಲ ನಂಗೆ? ನಿಮ್ಗೆ ಉತ್ತರ ಕರ್ನಾಟಕದ ಹುಡುಗಿ ಚಲೋ ತಂಗೆ ಮಾಡಬೇಕು ಅಂತ ಅನ್ಸಂಗಿಲ್ಲ? ಪೈಲ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಅದ್ರಾಗ ಏನು ಮಾಡೋದಪ್ಪ ಅಂತಂತಂದ್ರೆ ನಾವು ತೊಳೆದಿಟ್ಟಿದ್ವಲ್ಲ ಅದು ಅಕ್ಕಿ ನೆನೆಸಿ ಆ ಅಕ್ಕಿ ಹಾಕ್ಕೊಳ್ಳೋದು. ಆಮೇಲೆ ನಮಗೆ ಎಷ್ಟು ಬೇಕು ಅದಕ್ಕೆ ಅನ್ನಕ್ಕೆ ನಮಗೆ ಎಷ್ಟು ಅಕ್ಕಿ ಹಿಡಿಸ್ತೈತಪ್ಪ, ನಾವು ಭಾಳ ಜರ ಮೆತ್ತಗೆ ತಿನ್ನೋರು ಇರ್ತಾರೋ ಅಂಥವ್ರು ಜರ ಜಾಸ್ತಿ ನೀರು ಹಾಕ್ಕೊಳ್ಳೋದು. ಬೇಡಪ್ಪ ನಮಗೆ ಉದುರು ಬೇಕಂತಂದರೆ ನಾವು ಉದುರಂಗೆ ಆಗುವಂಗೆ ಜರ ನೀರನ್ನು ಕಡಿಮೆ ಹಾಕ್ಕೊಳ್ಳೋದು. ಹಂಗೆ ನೋಡ್ರೆ ನಾವು ಒಂದು ವಾಟಿ ಅಕ್ಕಿಗೆ ಎರಡು ವಾಟಿ ನೀರು ಹಾಕಬೇಕು. ಅಂದ್ರೆ ಬರೋಬ್ಬರಿ ಕನ್ಸಿಸ್ಟೆನ್ಸಿ ಆಗ್ತೈತಿ. ಇತ್ತಾಗ ಭಾಳ ಉದುರು ಆಗಂಗಿಲ್ಲ, ಇತ್ತಾಗ ಭಾಳ ಮುದ್ದಿನೂ ಆಗಂಗಿಲ್ಲ, ಹಂಗೆ ಆಗ್ತೈತಿ. ಮತ್ತು ನಾ ಇದ್ರಾಗ ನೀರು ಹಾಕ್ಕೊಂಡು ಏನು ಮಾಡೇನಪ್ಪ ಅಂತಂದ್ರೆ ಜರ ಬಿರಿಯಾನಿ ಮಸಾಲ ಹಾಕ್ಕೊಂಡೀನಿ. ಬಿರಿಯಾನಿ ಮಸಾಲ ಹಾಕ್ಕೊಂಡಿಂದ ಜರ ಮ್ಯಾಲಿಂದ ಕೊತ್ತಂಬರಿ ಉದುರ್ಸ್ಕೊಂಡೀನಿ. ಕೊತ್ತಂಬರಿದಿಂದ ಟೇಸ್ಟ್ ಮತ್ತು ಕಲರ ಭಾಳ ಚಂದ ಬರ್ತೈತ್ರಿ. ಆಮೇಲೆ ನಾ ಅದ್ರಾಗ ಒಂದು ಸ್ವಲ್ಪ ಏನು ಮಾಡ್ತೀನಿ, ರುಚಿಗೆ ತಕ್ಕಂಗೆ ಉಪ್ಪು ಹಾಕೋತೀನಿ. ಉಪ್ಪು ಇರ್ಲಿಕ್ಕಂದ್ರೆ ಏನು ಅಡ್ಗೆಗೆ ಸ್ವಾದ ಇರಂಗಿಲ್ಲ ರೀ. ಅಡ್ಗೆಗೆ ಸ್ವಾದ ಬೇಕಪ್ಪ ಅಂತಂದ್ರೆ ಉಪ್ಪು ಬೇಕು. ಉಪ್ಪು ತಿಂದವ್ ನೀರು ಕುಡಿಲೇಬೇಕನು ಅಂತಾರೋ, ಮತ್ತು ಉಪ್ಪಿಲ್ದ ಅಡುಗೆ ಅಂತೂ ಆಗಂಗಿಲ್ಲನು ಅಂತಾರೆ. ಯಾಕಂದ್ರೆ ಜೀವನದಾಗ ಸಮತೋಲನ ಬೇಕ್ರಿ. ಉಪ್ಪು ಇರಲಿಕ್ಕೂ ನಡೆಯಂಗಿಲ್ಲ, ಜಾಸ್ತಿ ಆದ್ರೂ ನಡೆಯಂಗಿಲ್ಲ. ಅದಕ್ಕೆ ಜೀವನದಾಗ ಯಾವತ್ತಿದ್ರೂ ಉಪ್ಪಿನ ಮಹತ್ವ ಭಾಳ ಐತಿ. ಆಮೇಲೆ ಅದ್ರಾಗ ಜರ ಹಳದಿ ಪೌಡ್ರ್ ಹಾಕ್ಕೊಳ್ತೇನೆ. ನಾ ಕಲರ್ ಸಂಬಂಧ ಹಾಕೋಲಿಕ್ಕೂ ನಡಿತೈತಿ, ಸ್ಕಿಪ್ ಮಾಡಿರೂ. ನೋಡಿರಿ ನಿಮ್ಗೆ ಹೆಂಗೆ ಅನುಕೂಲ ಆಗ್ತೈತಿ ಹಂಗೆ ಮಾಡಿರಿ. ಅದನ್ನು ಮತ್ತು ಟೋಪನ್ ಮುಚ್ಚಿಬಿಡ್ರಿ. ಟೋಪನ್ ಅಂತಂದ್ರೆ ಅದರ ಕುಕ್ಕರ್ದು ಬಾಯಿ ಐತಲ್ಲ ಅದು ಮುಚ್ಚ್ರಿ. ಒಂದು 3-4 ಸೀಟಿ 2-3 ನಿಮ್ಮ ಕುಕ್ಕರ್ ಹೆಂಗೆ ಆಟೋಮೆಟಿಕ್ ಇದ್ರೆ ಹಂಗೆ, ಇಲ್ಲಾಂದ್ರೆ ಹೆಂಗೆ ನಿಮ್ಮ ಕುಕ್ಕರ್ ಹೆಂಗೆ ತಿಳಿತೈತಿ ನಿಮ್ಗೆ ಹಂಗೆ ಸೀಟಿ ಮಾಡಿಸ್ರಿ. ನನ್ನ ಕುಕ್ಕರಿಗಾರ 3 ಸೀಟಿದ ಮೇಲೆ ಒಂದು ಸಣ್ಣ ಕೈ ಇಟ್ಟು 1 ಸೀಟಿ ಮಾಡ್ರೆ ನಂದ್ರಾಗ ಅನ್ನ ಆಗ್ತೈತಿ. ಆಮೇಲೆ ನೋಡಿರಿ ಹೆಂಗೆ ಆಗೈತೆ ಅನ್ನ. ನಾ ಜರ ಒಂದು ಸ್ವಲ್ಪ ಮೆತ್ತಗೆ ಮಾಡಿರ್ತೀನಿ, ಯಾಕಂದ್ರೆ ನಾನು ಸಣ್ಣ ಹುಡುಗರು ಅದಾವು ಅದು ತಿಂತಾವ ಅನ್ನನ.